ಹಾಯ್ ಎಲ್ಲರಿಗೂ ಲಕ್ಕಿ ಫುಡ್ ಸ್ಟಡಿ ಲಾಗ್ ವಿಡಿಯೋ ನೋಡಕ್ಕಂತ ಎಲ್ಲರಿ ಜನರಿಗೆ ಧನ್ಯವಾದಗಳು. ನಾನು ಈಗ ಸೋರೆಕಾಯ್ದು ಸಾರು ಮಾಡಕತ್ತೀನಿ. ಸಾಂಬಾರು 2 ಸ್ಪೂನ್ ಎಣ್ಣೆ ಹಾಕೋದು, ಅದರೊಳಗೆ ಅದಕ್ಕಾದ ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಅದರೊಳಗೆ ನಂತರ ಜೀರಿಗೆ ಅಜ್ವಾನ ಹಾಕಬೇಕು. ಇದ್ರೊಳಗೆ ಹಾಕಿದ ನಂತರ ಚೆನ್ನಾಗಿ ಒಂದು ಸ್ವಲ್ಪ ಅಳಿಗಡಿಸ್ಬೇಕು. ಅಳಿಗಡಿಸಿದ ನಂತರ ಉಳ್ಳಾಗಡ್ಡಿ 2 ದಮ್ಮ ಸೈಜ್ ಉಳ್ಳಾಗಡ್ಡಿ ಹೋಳಿನಿ ಅದಿಟ್ಟು ಹಾಕೋದು. ಆಮೇಲೆ ಸ್ವಲ್ಪ ಸಣ್ಣಗೆ ಸ್ಪೂನಲ್ಲಿ ತಿರುಗಿಸ್ಬೇಕು. ಯಾಕಂದ್ರೆ ಅದು ಉಳ್ಳಾಗಡ್ಡಿ ಎಷ್ಟು ಎಣ್ಣೆಯಾಗ ನಾವು ಹುರಿತೇವೆ ನೋಡು, ಅಷ್ಟು ಒಳ್ಳೆ ಸುಗಂಧ ಬರ್ತೈತಿ. ಅಂದ್ರೆ ಸಾಂಬಾರನ್ನು ಚಲೋ ಆಗ್ತೈತಿ. ನಂತರ ಮೆಣಸಿನ್ಕಾಯಿ 2-3 ಅಷ್ಟು ಹೋಳಿ ಇದ್ರೊಳಗೆ ಹಾಕಬೇಕು. ಹಾಕಿದ ನಂತರ ಆಮೇಲೆ ಟಮಾಟಿ 2 ಹೋಳಿದೀನಿ ಅವಿಟ್ಟು ಹಾಕಬೇಕು. ಇದ್ರೊಳಗೆ ಹಾಕಿ ನಾಗಳೆ ಬೆಳ್ಳುಳ್ಳಿ ಸೋಲ್ದಿಟ್ಟಿದ್ದ, ಈಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬಿಡಬೇಕು. ಅದೊಂದು ಸ್ವಲ್ಪ ತಿರುಗಬೇಕು. ಸ್ವಲ್ಪ ಇದಕ್ಕೆ ಅರಿಶಿಣ ಹಾಕಬೇಕು. ಯಾಕಂದ್ರೆ ಸ್ವಲ್ಪ ಕಲರ್ ಬರ್ತೈತಿ, ಸ್ವಾದನ ಆಗ್ತೈತಿ. ಅದ್ರ ಸಲುವಿಂದ ಹಾಕಬೇಕು. ಆಮೇಲೆ ಕಲಸಿ ಹಿಂಗೆ ತಿರುಗಾಡಿದ ನಂತರ ಅಗಳೆ ನಾನು ಸೌತೆಕಾಯಿ ಹೊಟ್ಟಿದೆ, ಈಗ ಅದ್ರಾಗ ಹಾಕಬೇಕು. ಹಾಕಿ ಆಮೇಲೆ ನಮ್ಮ ಹೊಲದಾಗ ನಾವು ಪಾಲಕ್ ಪಲ್ಯ ಬೆಳಿತೀವಿ, ಅದ್ರ ಸಲಿಂದ ಎಲ್ಲ ಒಣಗಿಗೂ ಹಾಕ್ತೀನಿ. ಈಗ ಅದು ಸ್ವಲ್ಪ ಸಣ್ಣಗೆ ಹರಿದು ಅದ್ರಾಗ ಹಾಕಕತ್ತೀನಿ. ಹಾಕಿ ತಿರುಗಾಡಿಕಿಂದ್ರೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಅದಕ್ಕೆ. ಈಗ ಸೌತೆಕಾಯಿದೆ ಅದು ನೀರು ಬಿಡ್ತೈತಿ, ಅದು ಸ್ವಲ್ಪ ನೀರು ಹಾಕಿ ಈಗ ಕುಕ್ಕರ್ ಮುಚ್ಚಿಕಿಂದ್ರೆ ಇಡಾಕತ್ತೀನಿ. ನೀರು ಹಾಕಿ ಕುದಿಸ್ಕಿಟ್ಟ ಇವಾಗ ತೆಗೆದೀನಿ. ಈ ತಿರುಗಾಡ್ಬೇಕು ಸಣ್ಣಗೆ. ಅದಕ್ಕೆ ತಿರುಗಾಡಿ ಆಮೇಲೆ ನಾನು ಸ್ವಲ್ಪ ಸ್ಟವ್ ಬಂದ್ ಮಾಡಿದೆ. ಸ್ಟವ್ ಹಚ್ಚಿದ್ದೀನಿ, ಅದ್ರ ಮೇಲೆ ಮತ್ತೆ ಇಟ್ಟಿದ್ದೀನಿ. ಸ್ವಲ್ಪ ಸಣ್ಣ ತಿರುಗಬೇಕದು ಮೆತ್ತಗಾಗಂಗೆ. ನಂತರ ನಾನು ಅಗಳೆ ಬ್ಯಾಳಿ ಕುದಿಸಕ್ಕೆ ಇಟ್ಟಿದ್ದ, ಈಗ ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ನಂತರ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಮುಚ್ಚಿಕೆಂದ್ರೆ 5 ನಿಮಿಷ ಬಿಡಬೇಕು. ಕುದಿಸಿದೆಲ್ಲ ಅಗಳೆ ಈ ಸಾದ್ ನೋಡಿ ಹಿಂಗಾಗೈತಿ ಕೈಸಿದು. ಈ ಸಾದ್ ಇಲ್ಲಿ ಬೊಗಣಿ ಇಟ್ಟೀನಿ. ಈ ಬೊಗಣಿ ಮ್ಯಾಲ ಈಗ ಪಾನಿ ಹಾಕ್ತೀನಿ. ಅದು ಕುದಿಸಿಟ್ಟಿದೆ, ಬ್ಯಾರೆದಾಗ ಇಟ್ಟೀನಿ. ಈಗ ಅದು ಪಾನಿ ಹೊಡಿಬೇಕಲ್ಲ ಗೈಸ್, ಅದ್ರ ಸಲುವಾಗಿ ಒಂದು ಬೊಗಣಿ ಇಟ್ಟಿನಿ. ಬೊಗಣಿ ಒಳಗೆ 2 ಸ್ಪೂನ್ ಎಣ್ಣೆ ಹಾಕತ್ತೀನಿ. ನಂತರ ಕರಿಬೇವು 5 ಎಲೆ ಅಗಳೆ ಹಾಕಿದ್ದೇವೆ. ಈಗ ಒಂದು ಸ್ವಲ್ಪ ಪಾನಿ ಹೊಡ್ಯಾಕರ ಇರಲಿ ಅಂತ ಹಾಕತ್ತೀನಿ. ಅದು ಕುದಿಸಿಟ್ಟಿದ್ದು ಆಗಲ್ಲ ಗೈಸ್, ಅದು ಹಾಕ್ಬೇಕು ಇದ್ರೊಳಗೆ. ಆ ಚಮಚಲ್ಲಿ ಹಾಕತ್ತೀನಿ ಗೈಸ್. ಸಿಡಿ ಬಿಡ್ತದೆ, ಸಣ್ಣಗೆ ಇಡಬೇಕು, ಉರಿನ ಸಿಡಿತೈತಿ. ಅದು ಅಷ್ಟು ಹಾಕತ್ತೀನಿ. ಹಾಕಿದ ನಂತರ ಇನ್ನೊಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಇದು ಮಾಡಬೇಕು. ನಮ್ಮಲ್ಲಿ ಮಂದಿ ಕೆಲ್ಸಕ್ಕೆ ಬಂದಾರ ಗೈಸ್, ಮತ್ತು ಅವರಿಗೂ ಕೊಡಬೇಕಾಗ್ತದೆ. ಅವ್ರಿಗೆ ಎಲ್ಲ ಕೂಡಿ ಮಾಡಾಕತ್ತೀನಿ. ಅದ್ರ ಸಲುವಾಗಿ ಸ್ವಲ್ಪ ಆ ಬೊಗಣಿ ಪಾಟಿ ಮಾಡಾಕತ್ತೀನಿ ಗೈಸ್. ನಿಮಗೆ ಖಾರ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅದು ತಿರುಗಾಡಬೇಕು. ಒಂದು ಸ್ವಲ್ಪ ಕುದಿಸಿದ ಮೇಲೆ ಆಯ್ತು ನೋಡಿ ಗೈಸ್. ಇಷ್ಟೇ ನೋಡಿ, ಸಿಂಪಲ್.